ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಒಂದೂವರೆ ತಿಂಗಳ ಹಿಂದೆ UP ಗಾಜಿಯಾಬಾದ್ನಲ್ಲಿ ಒಂದು 4 ವರ್ಷದ ಚಿಕ್ಕ ಮಗು ಮೇಲೆ ಅತ್ಯಾಚಾರವಾಗಿ ಆ ಮಗುನ ಸಾಯಿಸಿರುವಂಥ ಘಟನೆ ನಡೆದಿರ್ತದೆ. ಏನಪ್ಪ ಅಂದರೆ, ಒಬ್ಬ ಪೇರೆಂಟಿಗೆ 3 ಮಕ್ಕಳಿರ್ತಾರೆ. 3ನೇ ಮಗು ಆದ ತಕ್ಷಣ ಹೆಂಡತಿ ಬಿಟ್ಟೋಗಿರ್ತಾರೆ. ಆ 3 ಮಕ್ಕಳನ್ನ ಕಷ್ಟಪಟ್ಟು ಈ ವ್ಯಕ್ತಿ ಸಾಕ್ತಾ ಇರ್ತಾರೆ. ಅದರಲ್ಲಿ ಒಂದು 4 ವರ್ಷದ ಚಿಕ್ಕ ಮಗು. ಆ ಚಿಕ್ಕ ಮಗು ಕೆಳಗಡೆ ಅಂಗಳದಲ್ಲಿ ಆಟಾಡ್ತಿರ್ಬೇಕಾದ್ರೆ ಮನೆ ಪಕ್ಕದವನು ಮಗುಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಆ ಮಗುನ ಕರ್ಕೊಂಡೋಗಿ ಸಂಪೂರ್ಣವಾಗಿ ಮನ ಬಂದಂತೆ ಅವನಿಗೆ ಹೆಂಗೆ ಇಷ್ಟ ಬರ್ತದೋ ಹಾಗೆ ಆ ಥರ ರೇಪ್ ಮಾಡಿ ಆ ಮಗುದು ಬಾಡಿಲಿ ಒಂದು 10ರಿಂದ 11 ಗಾಯಗಳನ್ನ ಕಚ್ಚಿ ಗಾಯ ಮಾಡಿ ಆ ಮಗು ತಲೆ ಮೇಲೆ ಕಲ್ಲೆತ್ತಾಕಿ ಸಾಯಿಸಿರುವಂಥ ಒಂದು ವಿಚಾರ UP ಗಾಜಿಯಾಬಾದ್ನಲ್ಲಿ ನಡೆದಿರ್ತದೆ. ಇದಾದ ನಂತರ ತಂದೆ ಸಂಜೆ ಕೆಲಸ ಮುಗಿಸಿ ಬಂದ ತಕ್ಷಣ ಮನೇಲಿ ಮಗು ನೋಡಿದ್ರೆ ಮಗು ಇರಲ್ಲ. ಆಮೇಲೆ ಅಕ್ಕಪಕ್ಕದವರಿಗೆಲ್ಲ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಹುಡುಕುವಂಥ ವ್ಯವಸ್ಥೆ ಮಾಡ್ತಾರೆ. ಈ ರೇಪ್ ಮಾಡಿದವನು ಕೂಡ ಜೊತೆಯಲ್ಲಿ ಸೇರಿಕೊಂಡು ಹುಡುಕುವಂಥ ನಾಟಕ ಮಾಡಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎಸ್ಕೇಪ್ ಆಗಿರ್ತಾನೆ. ಆಮೇಲೆ ಪೊಲೀಸ್ನವರಿಗೆ ಡೌಟ್ ಬಂದು ಆ ವ್ಯಕ್ತಿನ ಹುಡುಕಿ ಕಾಲಿಗೆ ಗುಂಡು ಹೊಡೆದು ಅವನ್ನ ತಗೊಂಡೋಗಿ ಇವಾಗ ಜೈಲಲ್ಲಿ ಇಕ್ಕಿದ್ದಾರೆ. ನೀವು ದಯವಿಟ್ಟು ನಾವು ಎಲ್ಲರೂ ನಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ನಿಗಾ ವಹಿಸಬೇಕು. ನಾನೊಬ್ಬ ಸೈನಿಕನಾಗಿ, ನಾನು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿರೋ ಒಬ್ಬ ಕೋಚಾಗಿ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಿಮ್ಮ ಕೆಲಸದ ಭರದಲ್ಲಿ ನಿಮ್ಮ ಚಿಕ್ಕ ಮಕ್ಕಳುಗಳನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ನನ್ನ ಮನೇಲೂ ಚಿಕ್ಕ ಮಗು ಇದೆ. ನಾನು ಮಗು ಇದೆ ಅಂತ ಹೇಳ್ತಿರೋದಲ್ಲ, ನಾವು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಇದ್ರ ಬಗ್ಗೆ ನಿಮಗೆ ತಿಳಿಸೋದು ನಮ್ಮ ಜವಾಬ್ದಾರಿ. ಅದರಿಂದ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ದಯವಿಟ್ಟು ಗೊತ್ತಿಲ್ಲದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನಕ್ಕೆ ತಿಳಿಸೋಗೆ ಮಾಡಿ. ನಾವು ಬರೀ ದುಡ್ಡು ಮಾಡೋದು ಒಂದೇ ಸಾಲದು, ನಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಿರೋದು ತುಂಬ ಇಂಪಾರ್ಟೆಂಟ್ ಇದೆ. ಮಕ್ಕಳು ಮಾಡ್ಕೊಳ್ಳೋದು ಈ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ಮಕ್ಕಳನ್ನ ಮಾಡಿಕೊಂಡು ಆ ಮಕ್ಕಳನ್ನ ನಾವು ನಿಗಾ ವಹಿಸದೆ ನಾವು ನೆಗ್ಲೆಕ್ಟ್ ಮಾಡೋಕ್ಕೋದ್ರೆ ತುಂಬ ಅಹಿತಕರದ ಘಟನೆಗಳು ಇದೊಂದಲ್ಲ, ತುಂಬ ನಡೆದಿದೆ. ಅದಕ್ಕೋಸ್ಕರ ನಾನು ನನ್ನ ಸೈಡಿಂದ ಒಂದು ಅವೇರ್ನೆಸ್ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಆಮೇಲೆ ಆ ವ್ಯಕ್ತಿ ಸಂಪೂರ್ಣವಾಗಿ ಡ್ರಗ್ಸ್ ಅಡಿಕ್ಟ್ ಆಗಿರ್ತಾನೆ. UP ಗಾಜಿಯಾಬಾದ್ನಲ್ಲಿ ಮಗು ಮೇಲೆ ರೇಪ್ ಮಾಡಿದಂಥವನು, ಚಿಕ್ಕ ಮಗು 4 ವರ್ಷದ ಮಗು ಮೇಲೆ ರೇಪ್ ಮಾಡಿದಂಥ ವ್ಯಕ್ತಿ ಡ್ರಗ್ಸಿಗೆ ಅಡಿಕ್ಟ್ ಆಗಿರ್ತಾನೆ. ಅವನು ಡ್ರಗ್ಸ್ ತಗೊತಾ ಇರ್ತಾನೆ. ಆ ಡ್ರಗ್ಸ್ ತಗೊಂಡು ಅವ್ನು ಏನು ಮಾಡ್ತಾನೆ ಅನ್ನೋ ಪರಿಜ್ಞಾನವೂ ಇಲ್ಲದೆ ಆ ಥರ ತುಂಬ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿರ್ತಾನೆ. ನಾನು ಈ ವಿಚಾರನ ಯಾಕೆ ಪದೇ ಹೇಳ್ತಾ ಇದ್ದೀನಪ್ಪ ಅಂದರೆ, ನಿಮ್ಮ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ರು ಯಾರ ಜೊತೆ ಸೇರ್ತಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ತಂದೆ ಇಲ್ಲದ ಮಕ್ಕಳು ತುಂಬ ಜನ ಹಾಳಾಗ್ತಾಯಿದ್ದಾರೆ ಇವಾಗ. ಯಾಕಂದರೆ ಮನೇಲಿ ಹದ್ದು ಬಸ್ತಲ್ಲಿ ಬೆಳೆಸೋಕ್ಕಾಗ್ತಿಲ್ಲ ತಾಯಿ ಕೈಯಲ್ಲಿ. ಆ ತಾಯಿ ಸಂಪಾದನೆ ಮಾಡಿ ಮಾಡಬೇಕು ಎಲ್ಲ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಆ ತಾಯಿಯೇ ಮಾಡಬೇಕಾದ ಕಾರಣ ಆ ತಾಯಿಗೆ ಏನು ನೋಡ್ಕೊಳ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇಂಥ ಸಂದರ್ಭನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರಪ್ಪ ಅಂದರೆ, ನನ್ನ ಹತ್ರ ಒಂದು ಇನ್ಸಿಡೆಂಟ್ ಬಂದಿದೆ, ಇವಾಗ ಹೇಳ್ತೀನಿ ಅದನ್ನು. ಈ ಯಾರು ಬಡವರು ಇರ್ತಾರೆ, ಯಾರು ತುಂಬ ಹಣದಲ್ಲಿ ದುರ್ಬಲರಾಗಿರ್ತಾರೋ ಅಂಥವ್ರ ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊತಾರೆ. ಈಗ ನೀವು ಒಂದು ಕಾಲೇಜಿಗೆ ಹೋಗ್ತೀರಾ, ಒಂದು ಕಾಲೇಜಿಗೆ ಹೋದ ತಕ್ಷಣ ಅಲ್ಲಿ ದೊಡ್ಡವ್ರ ಮಕ್ಕಳು ಬರ್ತಾರೆ, ನಾರ್ಮಲ್ ಅವ್ರ ಮಕ್ಕಳು ಬರ್ತಾರೆ, ಬಡವ್ರ ಮಕ್ಕಳು ಬರ್ತಾರೆ. ಇವ್ರು ಏನು ಮಾಡ್ತಾರೆ, ಯಾರ ಹತ್ರ ದುಡ್ಡಿರಲ್ವೋ ಅಂಥವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊತಾರೆ ದೊಡ್ಡವ್ರು. ಇವ್ರಿಗೆ ಏನಾಗ್ತದೆ, ಈ ಮಕ್ಳಿಗೆ ಗೊತ್ತಿರಲ್ಲ, ಗೀರ್ ಇರ್ತದೆ ಅವ್ರ ಹತ್ರ, ಕೈ ತುಂಬ ಕಾಸು ಇರ್ತದೆ. ಇವ್ರು ಏನು ಮಾಡ್ತಾರಪ್ಪ, ನಿಮಗೂ ಕಾಸಾಗಬೇಕಂದ್ರೆ ನಾವು ಹೇಳೋ ಥರ ಮಾಡಿ, ನೀವು ಏನು ಮಾಡೋದು ಬೇಡ, ಇಂಥವರಿಗೆ ನಾವು ತಗೊಂಡೋಗಿ ಕೊಡಿ. ಡ್ರಗ್ಸ್ ಪೆಡ್ಲರ್ಗಳಾಗಿ ಮಾಡ್ಕೊತಾ ಇದ್ದಾರೆ. ತುಂಬ ತಪ್ಪು ಕೆಲಸಗಳು ಇವು. ಅದು ಪೇರೆಂಟ್ಸಿಗೂ ಗೊತ್ತಾಗಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ದಯವಿಟ್ಟು ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಗಮನ ಹರಿಸಿ. ನನ್ನ ಹತ್ರ ಟ್ರೈನಿಂಗಿಗೆ ಮಕ್ಕಳನ್ನ ಕಳಿಸ್ತಾರೆ, ಆ ಪೇರೆಂಟ್ಸಿಗೂ ಕೂಡ ಇದನ್ನೇ ಹೇಳುವಂಥದ್ದು. ನಾನು ಏನು ಟ್ರೈನಿಂಗ್ ಕೊಡ್ತಿದ್ದೀನಿ ಅಂತ ದಯವಿಟ್ಟು ಬಂದು ಕೂತ್ಕೊಂಡು ನೋಡಿ, ಒಂದು ವಾರದಲ್ಲಿ ಒಂದು ಸಲನಾದರೂ ನೋಡಿ. ಯಾಕಂದರೆ ಬಂದು ಬಿಟ್ಟು ಹೋಗ್ತಾರೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು. ನಾವು ಏನು ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಓಪನ್ ಗ್ರೌಂಡಲ್ಲಿ ಔಟ್ಡೋರಲ್ಲೇ ಟ್ರೈನಿಂಗ್ ಕೊಡುವಂಥದ್ದು. ಬಟ್ ಏನೇ ಆದ್ರೂ ಕೂಡ ಅವ್ರು ಬಂದು ವಾಚ್ ಮಾಡಬೇಕು, ಏನು ಮಾಡ್ತಿದ್ದಾರೆ, ಏನು ನಡೀತಿದೆ ಇಲ್ಲಿ ಅನ್ನೋದು. ಇಲ್ಲಿ ಇದೇ ಥರ ಈ ಗಾಂಜಾ ಕೇಸ್ಗಳಲ್ಲಿ ಏನು ಮಾಡ್ತಾರೆ, ದುರ್ಬಲರಾಗಿರುವಂಥವ್ರು, ದುಡ್ಡಿಲ್ಲದಂಥವ್ರನ್ನ ಯೂಸ್ ಮಾಡಿಕೊಂಡು ಅವ್ರ ಜೊತೆ ಈ ಡ್ರಗ್ಸ್ಗಳನ್ನ ಸಪ್ಲೈ ಮಾಡೋಕ್ಕೆ ಸೇರಿಸ್ಕೊಂಡು ಅವ್ರಿಗೂ ಡ್ರಗ್ಸ್ಗಳನ್ನ ಕೊಟ್ಟುಬಿಟ್ಟು ಅವ್ರು ಸಂಪೂರ್ಣವಾಗಿ ಅವ್ರ ಲೈಫನ್ನು ಹಾಳು ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದು ಕೇವಲ ಪೊಲೀಸ್ನವರಿಗೆ ಮಾತ್ರ ಇದನ್ನು ಸರಿ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಆದ ನಮ್ಮ ಕರ್ತವ್ಯ ಏನಪ್ಪ ಅಂದರೆ, ಈ ಥರ ಸಿಚುವೇಶನ್ಗಳು, ಈ ಥರ ಯಾರಾದರೂ ನಿಮಗೆ ಡೌಟ್ಗಳು ಬಂದಾಗ ದಯವಿಟ್ಟು ಇದನ್ನು ನಿರ್ನಾಮ ಮಾಡಿ. ಇಲ್ಲದಿದ್ದರೆ ನಾಳೆ ದಿವಸ ನಿಮ್ಮ ಮನೆಗೂ ಬರ್ಬೋದು ಈ ಪರಿಸ್ಥಿತಿ. ಯಾಕಂದರೆ ಇದೊಂದು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಇವಾಗ ಈ ಡ್ರಗ್ಸದೊಂದು ಪ್ರಾಬ್ಲಮ್ಮು. ಎಲ್ಲ ಕಾಲೇಜುಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಏನು ಮಾಡೋಕ್ಕಾಗ್ತಾಯಿಲ್ಲ ಯಾರ ಕೈಯಿಂದನೂ.
ಅದಕ್ಕೆ ನನ್ನ ಹತ್ರ ಒಂದು ಕಂಪ್ಲೇಂಟ್ ಬಂದಿದೆ. ಇವಾಗ ಏನಪ್ಪ ಅಂದರೆ, ಒಬ್ಬ ತಾಯಿ ಕಂಪ್ಲೇಂಟ್ ಮಾಡಿರುವಂಥದ್ದು, ಅವರ ತಂದೆ ಇಲ್ಲ ಅವರಿಗೆ. ತಂದೆನ ಕಳ್ಕೊಂಡು 2 ಮಕ್ಕಳು ಇರ್ತಾರೆ. ಆ ಎಮ್ಮ ಈ ಮಕ್ಕಳನ್ನೆಲ್ಲ ಸಾಕ್ತಾ ಇದ್ದಾರೆ ಕಷ್ಟಪಟ್ಟು. ಆ ವ್ಯಕ್ತಿ ಆ ಹುಡುಗನ ಸ್ಕೂಲಿಗೆ ಸೇರಿಸಿದ್ದಾರೆ. ಸ್ಕೂಲಿಗೆ ಸೇರಿಸಿ ಕಾಲೇಜಿಗೆ ಸೇರಿಸಿ, ಆ ಕಾಲೇಜಲ್ಲಿ ಏನಾಗಿದೆ ಅಂದರೆ, ಇವನು ಸಂಪೂರ್ಣವಾಗಿ ಕಾಲೇಜಿಗೆಲ್ಲ ಹೋಗೋದು ನಿಲ್ಲಿಸ್ಕೊಂಡು ಡ್ರಗ್ಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಇವ್ರು ಏನು ಮಾಡ್ತಿದ್ದಾರೆ, ದೊಡ್ಡವರು ಸಪ್ಲೈ ಮಾಡ್ತಾರಲ್ಲ, ಅವರೆಲ್ಲ ಇವ್ರನ್ನ ಪೆಡ್ಲರ್ಗಳಾಗಿ ಯೂಸ್ ಮಾಡ್ಕೊತಿದ್ದಾರೆ. ಇವ್ರಿಗೆ ಕೊಡೋದು, ಅಲ್ಲಿ ಇಲ್ಲಿ ಸಪ್ಲೈ ಮಾಡಿಸೋದು. ಕೇಸು ಆಗಿದೆ, ಕಂಪ್ಲೇಂಟು ಆಗಿದೆ. ಕಂಪ್ಲೇಂಟ್ ಆದರೆ ಏನು ಮಾಡೋಕ್ಕಾಗ್ತದೆ? ಹೆಂಗೆ ಪಾಪ ಹತ್ತು ಗಿತ್ತು ಯಾರ್ಯಾರ ಕೈ ಕಾಲು ಹಿಡಿದು ಆ ತಾಯಿ ಬಿಡಿಸ್ಕೊಬಂದಿದ್ದಾರೆ. ನನ್ನ ಹತ್ರ ಕೇಳಿದ್ರು, ನೀವು ಟ್ರೈನಿಂಗ್ ಕೊಡ್ತಿದ್ದೀರಲ್ಲ, ಹಿಂಗಾದರೂ ಮಾಡಿ ಈ ಡ್ರಗ್ಸಿಂದ ಹೊರಗಡೆ ತರ್ಬೋದಾ ಅಂತ. ದೇವರಾಣೆಗೂ ತರೋಕ್ಕಾಗಲ್ಲ. ಹುಟ್ಟಿಸಿದ ಬ್ರಹ್ಮ ಬಂದರೂ ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ, ಇದು ಆ ಥರದೊಂದು ಅದಕ್ಕೆ ಏನು ಹೇಳೋದಂತ ನಂಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಇದು ರಿಹ್ಯಾಬ್ ಸೆಂಟ್ರಿಗೆ ಹಾಕಿದ್ರು, ನೆಕ್ಸ್ಟ್ ಬಂದ ಮೇಲೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಏನಾದರೂ ದೇವರು ಹುಟ್ಟಿಸಿದ್ದ ದೇವರೇ ಬಂದು, ಸಾಕಪ್ಪ ನೀನು ಡ್ರಗ್ಸ್ ತೊಗೊಂಡಿರೋದು, ಇನ್ನು ಚೆನ್ನಾಗಿರುವಂತೆ ವರ ಕೊಟ್ಟು, ದೇವರೇ ಬಂದು ವರ ಕೊಟ್ಟು ಹೋಗಬೇಕಷ್ಟೇ. ಅದಲ್ಲದೆ ಯಾವುದೇ ಕಾರಣಕ್ಕೂ ಎಕ್ಸಸೈಸ್ಗೆ ಎಲ್ಲ ಇದು ಮಾಡೋಕ್ಕಾಗೋದಂಥ ಕತೆ. ದೇವ್ರ ಮೊರೆ ಹೋಗೋಕ್ಕೆ ಹೇಳಿದ್ದೀನಿ ನಾನು. ನನಗೆ ಗೊತ್ತಿರೋ ಕಡೆ ಕೇಳಿದಾಗ ಅವ್ರು ಹೇಳಿದ್ರು, ಒಂದು 10% ಸರಿ ಮಾಡ್ಬೋದು ಅಂತ ಅಷ್ಟೇ. ಅದು ಯಾಕಂದರೆ ಅವ್ರಿಗೂ ಅದ್ರ ಬಗ್ಗೆ ಅಂದರೆ ಈ ಡ್ರಗ್ಸ್ ತಗೊಳ್ಳೋರ ಬಗ್ಗೆ ನಂಬಿಕೆ ಇರೋಲ್ಲ. ಯಾಕಂದರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಹುಡುಗ ನೋಡಿ, ಮನೆಯಲ್ಲಿ ಬಾಗಿಲು ಹಾಕಿದ್ರೆ ಬಾಗಿಲನ್ನ ಮುರಿತಾ ಇದ್ದಾನೆ ಅವನು. ಅಂದರೆ ಅದ್ರ ಪವರ್ ನೋಡಿ ಎಷ್ಟಿದೆ ಅಂತ, ಆಯಿತಾ? ಆ ಮಟ್ಟಕ್ಕೆ ಹೋಗಿ ತಲುಪಿದೆ. ನಾನು ಇವಾಗ ಅವ್ರಿಗೇನು ಏನು ನನ್ನಿಂದ ಎಂತೂ ಹೆಲ್ಪ್ ಮಾಡೋಕ್ಕಾಗಲ್ಲ. ನಾನು ಹೆಲ್ಪ್ ಮಾಡ್ಬೋದು ಯಾವ ಥರ ಗೊತ್ತಾ? ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಕೊಡ್ಬೋದು, ಒಳ್ಳೆ ಟ್ರೈನಿಂಗ್ ಕೊಡ್ಬೋದು. ಇದ್ರ ಬಗ್ಗೆ ನಾನು ಪ್ರತಿದಿನ ನನ್ನ ಹತ್ರ ಬರುವಂಥ 20-21 ಮಕ್ಕಳಿದ್ದಾರೆ, ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಇರಬೇಕು, ಚಾಕ್ಲೇಟ್ಗಳನ್ನ ತೊಗೋಬಾರ್ದು, ಯಾರು ಗೊತ್ತಿಲ್ಲದಂಥ ವ್ಯಕ್ತಿಗಳ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಏನಾದರೂ ಚಿಕ್ಕ ವಿಚಾರ ನಿಮ್ಮನ್ನು ಮುಟ್ಟೋದು, ಟಚ್ ಮಾಡೋದು ಅಂತ ಗೊತ್ತಾಯ್ತು ಅಂದರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಹೇಳಬೇಕು. ಅದಕ್ಕೆ ನಾನು ಬಾಕ್ಸಿಂಗ್ಗಳನ್ನ ಕಲಿಸ್ಕೊಡ್ತಿರೋದು ಇದೇ ಕಾರಣ. ತನ್ನ ಸೇಫ್ಟಿನಾದರೂ ಸ್ವಲ್ಪ ಮಟ್ಟಕ್ಕೆ ಮಾಡಿಕೊಳ್ಳಿ. ಭಾರತ ದೇಶಕ್ಕೆ ನೀವು ಚಿನ್ನ ತೆಗೆದುಕೊಡೋದು ಬೇಡ. ಯಾಕಂದರೆ ಸ್ಪೋರ್ಟ್ಸ್ ಅಂತ ಹೋದಾಗ ತುಂಬ ಖರ್ಚುಗಳು ಬೀಳ್ತದೆ ಅಂತ ನಾನು ಹೇಳಿದ್ದೀನಿ ಅವ್ರಿಗೆ ಆಲ್ರೆಡಿ. ನಿಮ್ಮ ಸೇಫ್ಟಿ, ಪರ್ಸ್ನಲ್ ಸೇಫ್ಟಿಗೋಸ್ಕರ ಕೆಲವೊಂದು ವಿದ್ಯೆಗಳನ್ನ ಕಲ್ತಿಟ್ಕೊಳ್ಳಿ, ಬೇಕಾಗುತ್ತೆ. ಮುಂದೆ ಜೀವನದಲ್ಲಿ ಯೂಸ್ ಆಗ್ಬೋದು. ಆ ಕಾರಣದಲ್ಲಿ ನಾನು ಈ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡೋಕ್ಕೂ ಅದನ್ನು ಹೇಳ್ತೀನಿ. ನೀವು ಎಸ್ಪೆಷಲಿ ಹೆಣ್ಮಕ್ಳು ಜಾಸ್ತಿ ಜಾಗ್ರತೆ ವಹಿಸಿ ಈ ಸ್ಟೆಪ್ಗಳನ್ನೆಲ್ಲ ಕಲ್ತ್ಕೊಳ್ಳಿ. ಇದು ಮುಂದೆ ನಿಮಗೆ ಯೂಸ್ ಆಗ್ಬೋದು, ಯಾವತ್ತಾದ್ರೂ ಒಂದಿನ ಯೂಸ್ ಬರ್ಬೋದು. ಇಲ್ಲ ಬೇರೆಯವ್ರನ್ನ ಸೇಫ್ ಮಾಡೋಕ್ಕೋಸ್ಕರನಾದರೂ ಯೂಸ್ ಮಾಡ್ಕೋಬೋದು ಅಲ್ವಾ? ನೋಡಿ, ಗಾಂಜಕ್ಕೆ ಒಂದು ಸತಿ ಮಕ್ಕಳು ಬಿದ್ದರೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಇದೆ. ನೀವು ದಯವಿಟ್ಟು ನಿಮ್ಮ ಮಕ್ಕಳನ್ನ, ನಾನು ಆ ಕಾಲೇಜಿಗೆ ಸೇರಿಸಿದ್ದೀನಿ, ಈ ಕಾಲೇಜಿಗೆ ಸೇರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹೆಮ್ಮೆ ಪಟ್ಕೊಂಡು ಕೊಚ್ಕೊಳ್ಳೋದ್ರ ಬದಲು, ಮಕ್ಕಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾರೆ, ಯಾರ ಜೊತೆ ಹೋಗ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಆ ಮಧ್ಯದಲ್ಲಿ ಏನು ಮಾಡ್ತಾರೆ ಅನ್ನೋ ಸ್ವಲ್ಪ ದಯವಿಟ್ಟು ವಾಚ್ ಮಾಡಿ. ನೀವು ದುಡ್ಡು ಮಾಡೋದೊಂದೇ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಬರೀ ದುಡ್ಡು ಮಾಡಿಕೊಂಡೇ ಇದ್ದರೆ, ನಾಳೆ ಹಾದಿ ತಪ್ಪಿ ಇವರೆಲ್ಲೋ ಹೋಗಿ ಬಿದ್ದಿರ್ತಾರೆ. ಆಮೇಲೆ ಅದಕ್ಕೆ ಯಾವುದೇ ರೀತಿಯ ಮೆಡಿಷನ್ಗಳು ಇಲ್ಲ. ಅದೇ ಹೇಳಿದಲ್ವ, ಅದನ್ನು ದೇವರೇ ಬಂದುಬಿಟ್ಟು ಅವನಿಗೆ, ನೀನು ಸಾಕಪ್ಪ ಇಲ್ಲಿ ತನಕ ಡ್ರಗ್ಸ್ ತಗೊಂಡಿರೋದು, ಇಲ್ಲಿಗೆ ನಿಲ್ಲಿಸು ಅಂತ ಹೇಳ್ಬಿಟ್ಟು ಹೊರ ಕೊಟ್ಟು ಹೋಗಬೇಕಷ್ಟೆ. ಅಲ್ಲಿ ತನಕ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಬೇಕಾದಷ್ಟು ಮಕ್ಕಳು ತಮ್ಮ ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಒಳ್ಳೆಯವ್ರ ಜೊತೆ ಸೇರ್ಸೋಕ್ಕೆ ಬಿಡಿ. ಯಾಕಂದರೆ ನೀವು ಸ್ವಲ್ಪ ಗೈಡ್ ಮಾಡಬೇಕು. ನೀವು ಪ್ರತಿದಿನ ಮಕ್ಕಳಿಗೆ ಹೇಳ್ಕೊಟ್ರೆ ಇದು ಸಾಧ್ಯ. ಜನ್ರೇಷನ್ ಚೇಂಜ್ ಆಗಿದೆ, ನಮ್ಮ ಜನ್ರೇಷನ್ ಅಲ್ಲ ಇದು. ಇವಾಗ ಹುಟ್ಟುತ್ತಿರಬೇಕಲ್ಲೇ ಮಕ್ಕಳಿಗೆಲ್ಲ ಗೊತ್ತಿರ್ತದೆ, ವಿದ್ಯೆಗಳನ್ನ ಕಲ್ತ್ಕೊಂಡು ಹೊಟ್ಟೆ ಒಳಗಡೆ ಕಲ್ತ್ಕೊಂಡು ಬಂದಿರ್ತಾರೆ. ದಯವಿಟ್ಟು ಕೇರ್ಫುಲ್ ಆಗಿರಿ, ಇದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಯಾಕಂದರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ ಜೀವನದಲ್ಲಿ. ಅದಕ್ಕೋಸ್ಕರ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ. UP ಗಾಜಿಯಾಬಾದ್ನಲ್ಲಿ ಆದಂಥ ಘಟನೆ ದಯವಿಟ್ಟು ನಮ್ಮ ಇಲ್ಲಿ ಆಗೋದು ಬೇಡ. ಮಕ್ಕಳ ಬಗ್ಗೆ ನಿಗಾ ಇರಲಿ. ಮಕ್ಕಳು ಎಲ್ಲಿ ಆಟ ಆಡ್ತಿದ್ದಾರೆ, ಯಾರ ಜೊತೆ ಹೋಗ್ತಿದ್ದಾರೆ ಅನ್ನೋದನ್ನು ದಯವಿಟ್ಟು ನೋಡಿ. ಆಮೇಲೆ ಅಕ್ಕಪಕ್ಕದಲ್ಲಿ ಇರುವಂಥ ಯಾರನ್ನೂ ನೀವು ನಂಬಕ್ಕೆ ಹೋಗಬೇಡಿ. ಇನ್ನೊಬ್ಬರನ್ನ ನಂಬಿ ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ಹೋಗಬೇಡಿ. ನೋಡೋಕ್ಕೆ ವಯಸ್ಸಾದವ್ರ ಥರ ಇರ್ತಾರೆ, ಮಾಡುವಂಥ ಕಿತಾಪತಿಗಳು ಬೇರೆ ಇರ್ತದೆ. ತುಂಬ ನ್ಯೂಸಲ್ಲೆಲ್ಲ ನೋಡಿರ್ತೀರ ನೀವು, ವಯಸ್ಸಾದವರು ಏನೇನು ಮಾಡ್ತಾರೆ ಅಂತ. ಎಲ್ಲರಿಗೆ ಹೇಳಲ್ಲ ನಾನು, ಆದರೆ ನಿಮಗೆ ಒಂದು ಗೊತ್ತಿರಲಿ, ನಿಮ್ಮ ತಲೆ ಒಳಗಡೆ ಇರಲಿ ಅಂತೇಳಿ ಈ ವಿಚಾರನ ನಾನು ಹೇಳ್ತಾ ಇದ್ದೀನಿ. ಅವ್ರು ಪಾಪ ಒಳ್ಳೆಯವರು. ಅವರು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ಅವ್ರು ಏನಾದರೂ ಹೇಳ್ತಾವ? ಪಾಪ ಅವು ಅದಕ್ಕೆ ಚಾಕ್ಲೇಟೇ ಬೇಕು. ಡೈಲಿ ಚಾಕ್ಲೇಟ್ ಕೊಟ್ಟು ಅಭ್ಯಾಸ ಮಾಡಿಸ್ಬಿಡ್ತವೆ. ಚಿಕ್ಕ ಮಕ್ಕಳು ಅವಕ್ಕೆ ತಿನ್ನೋಕ್ಕೆ ಚಾಕ್ಲೇಟ್ ಬೇಕಷ್ಟೇ.
ಇಲ್ಲಿ ಏನೇ ನಡೆದ್ರೂ ಓಕೆ ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಯಾಕಂದರೆ ಆ ಮಕ್ಕಳು ಮೈಂಡಲ್ಲಿ ಬರೀ ತಿನ್ನೋದ್ರ ಬಗ್ಗೆನೇ ಆಸೆ ಇರ್ತದೆ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಚಾಕ್ಲೇಟ್ಗಳನ್ನ ತರಿಸ್ಕೊಟ್ಬಿಟ್ಟು ನೀವು ಏನು ಮಾಡ್ತೀರಾ, ನಿಮ್ಮ ಕೆಲಸ ಸುಲಭ ಆಗಬೇಕು ಅಂತೇಳಿ ಯಾರ್ಯಾರ ಜೊತೆ ಬಿಟ್ಟು ಹೋಗ್ಬಿಡ್ತೀರಾ. ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಗಾವಹಿಸಿ. ಇದ್ರ ಬಗ್ಗೆ ನೀವು ನಿಗಾವಹಿಸಿಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ಗಳು ಆಗಬಾರ್ದು ಅಂತ ಈ ವಿಚಾರನ ನಾನು ನಿಮಗೀಗ ತಿಳಿಸ್ತಾ ಇರೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು. ದಯವಿಟ್ಟು ನಿಮ್ಮ ಮಕ್ಕಳು ಯಾರ ಜೊತೆ ಸೇರ್ತಿದ್ದಾರೆ, ಯಾರ ಜೊತೆ ಹೋಗ್ತಿದ್ದಾರೆ, ಯಾರ ಜೊತೆ ಬರ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ ಅಂತ ನೀವು ಗೊತ್ತಿಲ್ಲದಂಗೆ ಸ್ವಲ್ಪ ವಾಚ್ ಮಾಡ್ತಾ ಇರಬೇಕಾಗುತ್ತೆ ಪದೇ ಪದೇ. ನೀವು ಕಾಲೇಜಿಗೆ ಹಾಕಿದ್ದೀನಿ, ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಹಾದಿ ತಪ್ಪಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರ ಇದನ್ನು ಹೇಳ್ತಿರೋದು. ನನ್ನ ಹತ್ರನೇ ಒಂದು ಕೇಸ್ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಯಾವ ಮಟ್ಟಕ್ಕೆ ತಲುಪಬೋದು ಇನ್ನು ಮುಂದೆಗೆ ಅಂತ. ಕಾಲೇಜುಗಳಲ್ಲಿ ತುಂಬ ಕೆಟ್ಟ ರೀತಿಯ ವರ್ತನೆಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ವಿಚಾರನ ಹೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.